ನಿನಗಾಗಿ ಭಾಗ 53. ವಿಕ್ಕಿ ದಮಯಂತಿಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಆಗ ಅವಳು ಬಿಟ್ಟು ಬಿಡುತ್ತಾಳೆ. ಇವನು ನನ್ನ ಜೊತೆ ಏಕೆ ಈ ರೀತಿ ಮಾಡುತ್ತಿದ್ದಾನೆ? ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವನು ಹತ್ತಿರ ಬರುತ್ತಾನೆ. ಅವಳು ಕೆಳಗೆ ಕುಸಿದು ಬಿಡುತ್ತಾಳೆ. ನನಗೆ ತಲೆ ಸುತ್ತುತ್ತಿದೆ ಅಂತ ಹೇಳಿ. ಆಗ ಅವನು ಅವಳನ್ನು ತುಂಬ ಕೇರ್ ಮಾಡುತ್ತಾನೆ. ಅವಳ ತಲೆಯನ್ನು ಸವರುತ್ತಾನೆ. ಆದಷ್ಟು ಅವನು ಅವಳನ್ನು ಮುಟ್ಟಬಾರದು. ಆ ರೀತಿ ಇರಲು ಪ್ರಯತ್ನಿಸುತ್ತಾಳೆ. ಆದರೆ ವಿಕ್ಕಿ ಅವಳ ಹತ್ತಿರ ಬರುತ್ತಾನೆ. ಅವಳ ತಲೆಯನ್ನು ಸವರುತ್ತಾನೆ. ಅಲ್ಲೇ ಬಾಟಲಲ್ಲಿದ್ದ ನೀರನ್ನು ಕುಡಿಸುತ್ತಾನೆ. ಅವಳು ಕುಡಿಯುತ್ತಾಳೆ. ನಂತರ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದಾಗ ಅವನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ. ನೀನು ನನ್ನ ತೊಡೆಯ ಮೇಲೆ ರೆಸ್ಟ್ ಮಾಡು. ಎಷ್ಟು ದಿನವಾಯಿತು ನಾವಿಬ್ಬರು ಮೀಟ್ ಮಾಡಿ. ಇಷ್ಟು ದಿನ ನಾನು ಎಲ್ಲಿದ್ದೆ, ಹೇಗಿದ್ದೆ ಅಂತ ನೀನು ನನ್ನನ್ನು ಕೇಳಿದ ಅಂತ ಅವನು ಹೇಳಿದಾಗ ಇವಳಿಗೆ ತುಂಬ ಕಷ್ಟವಾಗುತ್ತದೆ. ಇವನು ಇಲ್ಲಿ ಇರುವುದನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಂತಹುದರಲ್ಲಿ ಇವನ ಕತೆ ನನಗೆ ಏಕೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತಾಳೆ. ನನ್ನ ಅಪ್ಪ ಪ್ರಾಪರ್ಟಿಯನ್ನು ಡಿವೈಡ್ ಮಾಡಲು ಕರೆದಿದ್ದರು. ಆದರೆ ಅಮ್ಮ ಕೊಡಿಸಲು ಬಿಟ್ಟಿಲ್ಲ. ನಿನ್ನ ಸ್ವಂತ ಅಪ್ಪ ಅಮ್ಮನ ಅಂತ ಕೇಳಿದಳು. ಇಲ್ಲ, ನನ್ನ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ನನಗೆ ತಿಳಿದಿಲ್ಲ. ಅವರನ್ನು ಹುಡುಕಬೇಕು. ಆದರೆ ನನ್ನನ್ನು ಸಾಕಿದವರು ನನಗೆ ಅಂತ 10% ಆಸ್ತಿಯನ್ನು ಕೊಡುತ್ತೇನೆ ಅಂತ ಹೇಳಿದರು. ತಂಗಿಗೆ 70%, ಅಪ್ಪ ಅಮ್ಮ ತಮ್ಮ ಹತ್ತಿರ 20% ಇಟ್ಟುಕೊಳ್ಳುತ್ತೇವೆ ಅಂತ. ನಾನು ಆ 10% ಅಪ್ಪ ಅಮ್ಮನಿಗೆ ಕೊಟ್ಟೆ. ನೀವು ಚೆನ್ನಾಗಿ ಸಾಕಿದ್ದೀರಾ ನನ್ನನ್ನು, ನಾನು ಸಂಪಾದನೆ ಮಾಡುತ್ತಾ ಬದುಕುತ್ತೇನೆ ಅಂತ ಬಂದುಬಿಟ್ಟೆ. ನಾನು ಈ ರೀತಿ ಹೇಳಿದ್ದು ಅಪ್ಪನಿಗೆ ನಾನೆಂದರೆ ತುಂಬ ಇಷ್ಟ. ಕೊನೆ ಪಕ್ಷ ಅದಕ್ಕಾದರೂ ಪುನಃ ಕರೆದು ಆಸ್ತಿಯನ್ನು ಇನ್ನೂ ಜಾಸ್ತಿ ಕೊಡುತ್ತಾರೆ ಅಂತ. ಆದರೆ ಅವರು ಕರೆದಿಲ್ಲ. ಬದಲಿಗೆ ಆ 10% ಆಸ್ತಿಯನ್ನು ತಂಗಿಯ ಹೆಸರಿಗೆ ಕೊಟ್ಟು ಬಿಟ್ಟರು. ಈಗ ಮರ್ಯಾದೆ ಪ್ರಶ್ನೆ. ನಾನು ದುಡಿಯಲೇಬೇಕು, ಚೆನ್ನಾಗಿ ದುಡಿಯಬೇಕು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನಿನ್ನ ವಿಷಯ ತಿಳಿಯಿತು. ತುಂಬ ಬೇಸರವಾಯಿತು ಅಂತ ಹೇಳಿದ. ನಿನಗೆ ಏಕೆ ಬೇಸರವಾಯಿತು? ನನ್ನ ವಿಷಯ ನೀನು ಆಗ ತಾನೇ ಹೇಳುತ್ತಿದ್ದೆ. ಕಾಲೇಜಿನ ಹಾರ್ಟ್ ಕ್ವೀನನ್ನು ಇಂಪ್ರೆಸ್ ಮಾಡಲು ನನ್ನ ಹಿಂದೆ ಸುತ್ತುತ್ತಿದ್ದೆ ಅಂತ. ಅದು ನಿಜ, ಸುತ್ತುತ್ತಾ ಇದ್ದೆ. ನಿನ್ನ ಸ್ವಭಾವ ನನಗೆ ಇಷ್ಟವಾಗಲು ಶುರುವಾಯಿತು. ನಿನ್ನಂತಹ ಸಿಂಪಲ್ ಆಗಿರುವ ಹುಡುಗಿಯರು ಕೂಡ ಒಂದು ಅದ್ಭುತವಾದ ಆನಂದವನ್ನು ಹುಡುಗನ ಜೀವನಕ್ಕೆ ಕೊಡುತ್ತಾರೆ ಅನ್ನುವುದನ್ನು ಅರಿತೆ. ಅದಕ್ಕೆ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ನಿಜವಾಗಲೂ ಪ್ರಪೋಸ್ ಮಾಡಿದೆ. ನೀನು ಒಪ್ಪಲು ಇಷ್ಟು ದಿನ ತೆಗೆದುಕೊಂಡೆ. ಒಂದು ರೀತಿ ಒಳ್ಳೆಯದೇ ಆಯಿತು. ನೀನು ಹೇಳಿದ ಹಾಗೆ ವಿಕ್ರಮ್ ಆಗರ್ಭ ಶ್ರೀಮಂತ. ಅವನು ದೊಡ್ಡವನಾದ ಮೇಲೆ ತುಂಬ ಆಸ್ತಿಯನ್ನು ಅವನೇ ಸಂಪಾದನೆ ಮಾಡಿದ್ದು. ಸ್ವಂತವಾಗಿ ಅವರ ಅಪ್ಪ ಮತ್ತು ಅಣ್ಣ ಸರಿಯಾಗಿ ಮ್ಯಾನೇಜ್ ಮಾಡದೆ ಕಂಪನಿ ಮುಳುಗಿ ಹೋಗುವ ಸ್ಥಿತಿಯಲ್ಲಿ ಇತ್ತು. ಅದನ್ನು ಮತ್ತೆ ಎದ್ದು ನಿಲ್ಲಿಸಿದ. ಎಲ್ಲ ಪ್ರಾಪರ್ಟಿ ಅವನ ಹೆಸರಿನಲ್ಲಿ ಇದೆ. ನೀನು ತೆಗೆದುಕೊಂಡರೆ ಒಳ್ಳೆಯ ಜೀವನಾಂಶ ಸಿಗುತ್ತದೆ. ಮಗುವಿನ ಹೆಸರಿನಲ್ಲಿ ತುಂಬ ಆಸ್ತಿಯನ್ನು ಪಡೆಯಬಹುದು ಅಂತ ಹೇಳಿದ. ನಿನಗೆ ಕೊಡುವುದು ಅವನಿಗೆ ಎಷ್ಟು ಮಾತ್ರ? ಅವನು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾನೆ. ಅವನದೇ ಒಂದು ಟ್ರಸ್ಟ್ ಇದೆ. ಈ ರೀತಿ ಸಹಾಯ ಮಾಡಲು ಯಾರಿಗೆ ಹಣದ ಅವಶ್ಯಕತೆ ಇದೆ, ಯಾರಿಗೆ ಊಟದ ಅವಶ್ಯಕತೆ ಇದೆ, ಯಾರಿಗೆ ಬಟ್ಟೆಯ ಅವಶ್ಯಕತೆ ಇದೆ, ಅವರಿಗೆಲ್ಲ ಬೇಕಾದ ಸಹಾಯವನ್ನು ಮಾಡುತ್ತಾನೆ. ಅವನ ಟ್ರಸ್ಟಿಂದ ಮಾಡಿಸುತ್ತಾನೆ. ಇದೆಲ್ಲವೂ ಕೂಡ ಅವನ ಕಂಪನಿಯಿಂದ ಇಷ್ಟು % ಅಂತ ಪ್ರತಿ ತಿಂಗಳು ಹೋಗುತ್ತದೆ ಅವನ ಟ್ರಸ್ಟ್ಗೆ. ಈ ಮಾತನ್ನು ಕೇಳಿ ವಿಕ್ರಮ್ ಏನೂ ತಿಳಿಯದ ಅಮಾಯಕ ಹುಡುಗ ಅಂತ ಅಂದುಕೊಂಡೆ. ಸಡನ್ನಾಗಿ ಅವಳಿಗೆ ಎಲ್ಲ ನೆನಪಾಯಿತು. ಇನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಮದುವೆಯಾಗಿ ಕೇವಲ 2 ತಿಂಗಳಾಗಿದೆ. ಆಗಲೇ ನನಗಾಗಿ ಕೋಟಿಗಟ್ಟಲೆ ಬೆಲೆ ಬಾಳುವ ಫಾರ್ಮ್ ಹೌಸನ್ನು ತೆಗೆದುಕೊಟ್ಟಿದ್ದಾನೆ. ಇನ್ನು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡದೆ ಇರುತ್ತಾನ? ನಿಜವಾಗಲೂ ನನ್ನ ವಿಕ್ರಮ್ ಅಪ್ಪಟ ಬಂಗಾರ. ಅವನು ನನ್ನವನು ಅಲ್ಲವೇ? ಅದಕ್ಕೆ ಅಷ್ಟು ಒಳ್ಳೆಯವನು. ಅವಳು ನಕ್ಕಳು. ವಿಕ್ಕಿಗೆ ಗೊತ್ತಿಲ್ಲ ತಾನು ಮಾತನಾಡುವ ಮಾತುಗಳಿಗೆ ಅವಳು ನಗುತ್ತಿದ್ದಾಳೆ ಅಂತ.
ಇವನೂ ನಗಲು ಶುರು ಮಾಡಿದ. ವಿಕ್ರಮ್ ಬರೋದರ ಒಳಗೆ ಇವನನ್ನು ಇಲ್ಲಿಂದ ಹೊರಗೆ ಕಳಿಸಬೇಕು ಅಂತ ಅವಳು ಯೋಚಿಸುತ್ತಾಳೆ. ಕೊನೆಗೆ ಪ್ಲೀಸ್ ಇಂದು ಹೊರಟು ಹೋಗು. ಅಕಸ್ಮಾತ್ ವಿಕ್ರಮ್ ನಮ್ಮಿಬ್ಬರನ್ನು ನೋಡಿದರೆ ಅನುಮಾನ ಬಂದು ಅವನು ನನ್ನನ್ನು ಬಿಟ್ಟು ಬಿಟ್ಟರೆ ಅದನ್ನು ಪ್ರೂವ್ ಮಾಡಬಹುದು ಸುಲಭವಾಗಿ. ಕಾಲೇಜಿನಲ್ಲಿ ನಾವಿಬ್ಬರು ಲವ್ ಬರ್ಡ್ಸ್ನ ರೀತಿ ಇದ್ದೆವು. ಆನಂತರ ₹1 ಅವನ ಆಸ್ತಿಯಲ್ಲಿ ಸಿಗೋದಿಲ್ಲ. ಕಾನೂನಿನ ಸಹಾಯ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ವಿಕ್ರಮ್ಗೆ ನನ್ನ ಮೇಲೆ ನಂಬಿಕೆ ಬರಲು ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಪುನಃ ಅವನು ನನ್ನನ್ನು ಅನುಮಾನ ಪಡುವಂತೆ ಮಾಡಬೇಡ ಅಂತ ಅವಳು ಕೇಳಿಕೊಳ್ಳುತ್ತಾಳೆ. ಇವಳು ಮಾಡುತ್ತಿರುವುದೆಲ್ಲ ನಾಟಕ, ಆದರೆ ತುಂಬ ಚೆನ್ನಾಗಿ ನಾಟಕ ಮಾಡುತ್ತಿದ್ದಾಳೆ. ಅವನು ನಿಜವಾಗಲೂ ಇವಳು ನನಗಾಗಿ ಇಷ್ಟು ಕಷ್ಟಪಡುತ್ತಿದ್ದಾಳೆ, ಇಷ್ಟೊಂದು ಪ್ರೀತಿಸುತ್ತಿದ್ದಾಳೆ ನನ್ನನ್ನು, ಇವಳು ಹೇಗೆ ಹೇಳಿದರೆ ಹಾಗೆ ಕೇಳಬೇಕು ಅಂತ ಅಂದುಕೊಂಡು ಮನಸ್ಸಿನಲ್ಲಿ ಮರುಗುತ್ತಾನೆ. ಅವಳಿಗಾಗಿ ಅವನು ಬರುವುದು ಇನ್ನೂ ತುಂಬ ಹೊತ್ತಾಗುತ್ತದೆ. ಅವನಿಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅವಳು ಅವನ ತೊಡೆಯ ಮೇಲಿಂದ ಎದ್ದಳು. ನನಗೆ ಈ ರೀತಿ ಮಲಗಲು ಆಗುತ್ತಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿದರೆ ಎಲ್ಲ ಸರಿ ಹೋಗುತ್ತದೆ. ನೀನೊಬ್ಬಳೇ ಮಲಗುತ್ತೀಯಾ? ಹೇಗಿದ್ದರೂ ನಾವಿಬ್ಬರು ಪರಸ್ಪರ ಪ್ರೀತಿಸುತ್ತೇವೆ. ಇಂದು ಮೊದಲ ರಾತ್ರಿ ಮಾಡಿಕೊಂಡು ಬಿಡೋಣ. ಮನಸ್ಸುಗಳು ಬೆರೆತಾಗಲೇ ಮದುವೆ ಆಗಿಬಿಟ್ಟಿದೆ. ಬೇಕಾದರೆ ಸ್ವಲ್ಪ ಹೊತ್ತಿಗೆ ವಿಕ್ರಮ್ ಕಟ್ಟಿರುವ ತಾಳಿಯನ್ನು ಬಿಚ್ಚಿ ಪಕ್ಕ ಇಡು ಅಂತ ಹೇಳಿದ. ಅವಳಿಗೆ ನಿಜವಾಗಲೂ ಈಗ ತುಂಬ ಕೋಪ ಬಂತು, ಜೊತೆಗೆ ಭಯ ಕೂಡ ಆಗುತ್ತಿದೆ. ಇವನು ಹಠ ಹಿಡಿದರೆ ನಾನು ಏನು ಮಾಡಲಿ? ಅಯ್ಯೋ, ಆ ಹೂಗಳ ಮೇಲೆ ಮಲಗಿದರೆ ಅವನಿಗೆ ತಿಳಿಯುತ್ತದೆ ನಾನು ಬೇರೆಯವರ ಜೊತೆ ಹಾಸಿಗೆ ಮೇಲೆ ಮಲಗಿದ್ದೆ ಅಂತ. ನಿನ್ನ ಸುವಾಸನೆ ಅವನಿಗೆ ತಿಳಿಯುತ್ತದೆ. ಅವನು ತುಂಬ ಸೂಕ್ಷ್ಮ ಅಂದಾಗ ಅವನು ಆಗಲೂ ಕೂಡ ಬಿಡುತ್ತಿಲ್ಲ. ಅವನು ಯಾವ ಪರ್ಫ್ಯೂಮ್ ಯೂಸ್ ಮಾಡುತ್ತಾನೆ, ನೀನು ಅದನ್ನು ನಾನು ಹೋದ ಮೇಲೆ ಹಾಸಿಗೆ ಮೇಲೆ ಹೊಡೆದು ಬಿಡು, ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಹೇಳುತ್ತಾನೆ. ಅವಳ ಪ್ರತಿ ಪ್ರಶ್ನೆಗೂ ಇವನ ಬಳಿ ಉತ್ತರವಿರುತ್ತದೆ. ಅವಳು ಸಮಸ್ಯೆಯನ್ನು ಹೇಳಿದರೆ ಇವನು ಅದಕ್ಕೆ ಪರಿಹಾರ ಹೇಳುತ್ತಾನೆ. ಮತ್ತೆ ಹೇಗೆ ಮಾಡುವುದು? ಅಯ್ಯೋ ಭಗವಂತ, ಇವನ ಕುತ್ತಿಗೆಯನ್ನು ಹಿಡಿದು ಮನೆಯಿಂದ ಹೊರಗೆ ಓಡಿಸಬೇಕು ಅಂತ ಅನಿಸುತ್ತದೆ. ಹಾಗೆ ಮಾಡಿದರೆ ಕೋಪಗೊಂಡಿರುವ ಹಳೆಯ ಪ್ರೇಮಿಯು ಒಂದಲ್ಲ ಒಂದು ದಿನ ತೊಂದರೆ ಕೊಟ್ಟೇ ಕೊಡುತ್ತಾನೆ. ಇವನನ್ನು ಇದೇ ರೀತಿ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ನನ್ನ ದಾರಿಯಿಂದ ತೆಗೆದು ಹಾಕಬೇಕು. ವಿಕ್ರಮ್ಗೆ ಈ ವಿಷಯ ಗೊತ್ತಾದರೆ ಇಬ್ಬರು ಯುದ್ಧಕ್ಕೆ ನಿಲ್ಲುತ್ತಾರೆ. ನಂತರ ವಿಕ್ರಮಿಂದ ಏನಾದರೂ ತಪ್ಪಾದರೆ ನನ್ನ ಬದುಕು ಹಾಳಾಗುತ್ತದೆ. ಆ ರೀತಿ ಆಗಲು ನಾನು ಬಿಡುವುದಿಲ್ಲ. ಈ ವಿಷಯವನ್ನು ವಿಕ್ರಮ್ ಕಿವಿಗೆ ತಲುಪಬಾರದು. ಆ ರೀತಿ ಏನಾದರೂ ಮಾಡುತ್ತೇನೆ. ಇವಳು ಇದೇ ಯೋಚನೆಯಲ್ಲಿ ಇದ್ದಾಳೆ. ಅವನು ಅವಳನ್ನು ಎತ್ತಿಕೊಂಡ. ವಿಕಿ, ನನ್ನನ್ನು ಬಿಡು ಅಂತ ಪದೇ ಪದೇ ಹೇಳುತ್ತಿದ್ದಾಳೆ. ಅವನು ತುಂಬ ಮೋಹಕವಾಗಿ ನಗುತ್ತಿದ್ದಾನೆ. ಅವಳನ್ನು ಎತ್ತಿಕೊಂಡ ತಕ್ಷಣ ಅವನ ದೇಹದ ಪ್ರತಿ ಭಾಗದಲ್ಲೂ ಕೂಡ ಕರೆಂಟ್ ಹೊಡೆದಂತೆ ಆಯಿತು. ವಿಕ್ರಮ್ನ ಪ್ರೀತಿಗೆ ಅವಳು ಸಂಪೂರ್ಣವಾಗಿ ಶರಣಾಗಿದ್ದಾಳೆ. ಈ ವಿಕ್ಕಿ ವಿಕ್ರಮ್ ಮಾಡುವ ಕೆಲಸಗಳನ್ನು ಮಾಡುತ್ತಿದ್ದರೆ ಅವಳಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅವಳು ಎಷ್ಟು ಕಿರುಚಿದರೂ ಅರುಚಿದರೂ ಚಿಕ್ಕಪ್ಪ ಚಿಕ್ಕಮ್ಮ ಅಡ್ರೆಸ್ ಇಲ್ಲ. ಈ ಸೆಕ್ಯೂರಿಟಿ ಏನಾದ? ಕೊನೆಗೆ ಅವಳನ್ನು ಪ್ರೀತಿಯಿಂದ ಹಾಸಿಗೆ ಮೇಲೆ ಮಲಗಿಸಿದ. ಹಾಸಿಗೆ ತುಂಬ ಮೃದುವಾಗಿತ್ತು. ಆ ಹೂಗಳ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಇದೆಲ್ಲವನ್ನು ನಾನು ವಿಕ್ರಮ್ನ ಜೊತೆ ಅನುಭವಿಸಬೇಕು. ಈ ರಾತ್ರಿ ಏನೇ ಆದರೂ ನಮ್ಮಿಬ್ಬರ ಮೊದಲ ರಾತ್ರಿ ಆಗಿಬಿಡಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಇಲ್ಲಿ ಬೇರೆಯದೇ ನಡೆಯುತ್ತಿದೆ. ಇವನು ಇದೇ ದಿನ ಬರಬೇಕಾ? ಈ ರೀತಿ ಅವಳು ಯೋಚನೆ ಮಾಡುತ್ತಿರಬೇಕಾದಾಗ ವಿಕ್ಕಿ ಅವಳಿಗೆ ಹೇಳಿದ, ನೀನು ನಿನ್ನ ಬಟ್ಟೆಯನ್ನು ಕೂಡ ತೆಗೆದು ಬಿಡು. ನಾನು ನನ್ನ ಬಟ್ಟೆಯನ್ನು ತೆಗೆಯುತ್ತೇನೆ. ಈಗ ತಾನೇ ಮೆಸೇಜ್ ಮಾಡಿದ್ದ. ಅವನು ಬರುವುದು ಇನ್ನೂ ತುಂಬ ಸಮಯವಾಗುತ್ತದೆ ಅಂತೆ. ಅಷ್ಟರಲ್ಲಿ ನಾವಿಬ್ಬರು ಒಂದಾಗೋಣ. ಇವನು ಹೇಳುತ್ತಿರುವುದು ನೋಡಿದರೆ ಯಾವುದೋ ಕೆಲಸ ಮಾಡುವ ರೀತಿ ಇದೆ. ಒಂದು ಪ್ರೀತಿ ಸ್ಪರ್ಶ ಇಲ್ಲ. ಆಗ ಅವಳು ನನ್ನ ಕೈಯಲ್ಲಿ ಇದೆಲ್ಲ ಆಗುವುದಿಲ್ಲ,
ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು, ನನ್ನ ಆರೋಗ್ಯ ಸರಿಯಿಲ್ಲ ಅಂತ ಇಲ್ಲಿ ಹೇಳುತ್ತಿದ್ದಾಳೆ. ಅತ್ತ ವಿಕ್ರಮ್ ಆ ಪ್ರಾಜೆಕ್ಟ್ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡುತ್ತಿರುತ್ತಾನೆ. ಅವನ ಡ್ರೀಮ್ ಪ್ರಾಜೆಕ್ಟ್ ಆಗಿರುವುದರಿಂದ ಅವನಿಗೆ ಅದನ್ನು ಮಾಡುವುದು ತುಂಬ ಸುಲಭ. ಅದರಲ್ಲಿ ಮುಳುಗಿ ಹೋಗಿದ್ದಾನೆ. ಅವನು ಸಂಪೂರ್ಣವಾಗಿ ದಮಯಂತಿಯನ್ನು ಮರೆತೇ ಬಿಟ್ಟಿದ್ದಾನೆ. ಅವನ ಕಂಪನಿಯ ಎಲ್ಲ ವರ್ಕರ್ಸ್, ಅದರಲ್ಲೂ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಕೆಲಸದವರು ಬಂದಿದ್ದಾರೆ. ತುಂಬ ಸಲ ಮೀಟಿಂಗ್ ಮಾಡಿದ. ಪದೇ ಪದೇ ಅವನು ಆ ಪ್ರಾಜೆಕ್ಟನ್ನು ಸ್ಟಡಿ ಮಾಡುತ್ತಿದ್ದಾನೆ. ತುಂಬ ಚೆನ್ನಾಗಿ ಎಲ್ಲ ಆಗುತ್ತಿದೆ. ಎಲ್ಲರೂ ಊಟಕ್ಕೆ ಹೋದರು. ಇವನು ಕೂಡ ಊಟಕ್ಕೆ ಹೋಗಿಲ್ಲ. ನನಗೆ ಕೆಲಸವಿದೆ, ನೀವು ಊಟ ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿದ. ತುಂಬ ಹೊತ್ತು ಕುಳಿತು ಕೆಲಸ ಮಾಡುತ್ತಾ ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ಓಡಾಡಿಕೊಂಡು ಮಾಡೋಣ ಅಂತ ಓಡಾಡುತ್ತಿದ್ದಾನೆ. ಕನ್ನಡಿಯಲ್ಲಿ ಅವನಿಗೆ ಅವನ ಮುಖವನ್ನು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಅವನ ಹಣೆಯಲ್ಲಿ ಕುಂಕುಮ ಇದೆ. ಅವನು ಯಾವಾಗಲೂ ಹಣೆಗೆ ಕುಂಕುಮ ಇಡುವುದಿಲ್ಲ. ಒಮ್ಮೊಮ್ಮೆ ಅವರ ಅಜ್ಜಿ ಯಾವುದಾದರೂ ಪೂಜೆ ಇದ್ದಾಗ ತುಂಬ ಹಠ ಮಾಡಿ ಕುಂಕುಮ ಹಚ್ಚುತ್ತಾಳೆ. ಅದು ಕೂಡ ಹೀಗೇ ಹಚ್ಚಬೇಕು, ಇಷ್ಟೇ ಹಚ್ಚಬೇಕು, ನನಗೆ ಇರಿಟೇಷನ್ ಆಗುತ್ತದೆ ಅಂತ ಹೇಳುತ್ತಾನೆ. ಈ ಕುಂಕುಮ ಹೇಗೆ ಬಂತು? ಈಗ ಅವನಿಗೆ ಅರಿವಾಗಿತ್ತು. ಅವನು ಆಫೀಸ್ಗೆ ಬಂದಾಗ ಎಲ್ಲರೂ ಅವನನ್ನು ತುಂಬ ವಿಚಿತ್ರವಾಗಿ ನೋಡುತ್ತಿದ್ದರು. ಎಂದು ಇವನನ್ನು ನೋಡೇ ಇಲ್ಲವೇನೋ ಅನ್ನುವ ರೀತಿ. ಇವನು ಅಂದುಕೊಂಡ, ಇಂದು ರಜಾ ಇದ್ದು ಇವರನ್ನೆಲ್ಲ ಕೆಲಸಕ್ಕೆ ಕರೆದಿದ್ದೇನೆ, ಅದಕ್ಕೆ ಏನಾದರೂ ಬೇಸರ ಮಾಡಿಕೊಂಡಿದ್ದಾರೇನೋ ಅಂತ. ಆದರೆ ನಿಜವಾದ ವಿಷಯ ನನ್ನ ಹಣೆಯಲ್ಲಿ ಕುಂಕುಮ ಇರುವ ಬಗ್ಗೆ. ಒಂದು ಸಲ ನಮ್ಮ ಮ್ಯಾನೇಜರ್, ಅಂದರೆ ಹೊಸ ಮ್ಯಾನೇಜರ್, ನನ್ನ ಬಗ್ಗೆ ತಿಳಿಯದೆ ಆಫೀಸ್ನ ಲಕ್ಷ್ಮೀ ಪೂಜೆ ದೀಪಾವಳಿಯಲ್ಲಿ ಮಾಡುತ್ತಿದ್ದೆವು. ಆಗ ನನ್ನ ಹಣೆಗೆ ತಿಳಿಯದೆ ಕುಂಕುಮ ಇಟ್ಟುಬಿಟ್ಟ. ನಾನು ಕೂಡ ದೊಡ್ಡ ಗಲಾಟೆ ಮಾಡಿದ್ದೆ ಈ ವಿಷಯಕ್ಕೆ. ಅಯ್ಯೋ, ಈಗ ನೋಡಿದರೆ. ಆಗ ಆ ಕನ್ನಡಿಯಲ್ಲಿ ಅವನಿಗೆ ದಮಯಂತಿಯ ಮುದ್ದಾದ ಮುಖ ಕಾಣಿಸಿತು. ಹಣೆಗೆ ದೊಡ್ಡದಾಗಿ ಕುಂಕುಮ ಇಟ್ಟುಕೊಂಡಿದ್ದಾಳೆ. ಕೆನ್ನೆಗೆ ಅರಿಶಿನ, ಕೆಂಪು ಬಣ್ಣದ ಸೀರೆ ಉಟ್ಟಿದ್ದಾಳೆ. ತಲೆ ತುಂಬ ಹೂವನ್ನು ಮುಡಿದುಕೊಂಡಿದ್ದಾಳೆ. ಕಣ್ಣಿಗೆ ಕಾಡಿಗೆ ಇಟ್ಟಿದ್ದಾಳೆ. ತುಟಿಗೆ ಕೆಂಪನೆಯ ಲಿಪ್ಸ್ಟಿಕ್ ಹಚ್ಚಿದ್ದಾಳೆ. ನನ್ನ ಬಳಿ ಕೇಳುತ್ತಿದ್ದಾಳೆ, ನಾನು ಚೆನ್ನಾಗಿ ಕಾಣುತ್ತಿದ್ದೇನೆ ಅಂತ ನಗುತ್ತಾ. ನಾನು ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ಹೇಳಿ ಅವಳ ತುಟಿಗೆ ಮುತ್ತು ಕೊಡಲು ಹೋದೆ. ಅಷ್ಟರಲ್ಲಿ ಊಟಕ್ಕೆ ಹೋಗಿದ್ದವರೆಲ್ಲ ಒಳಗೆ ಬಂದರು. ನನಗೆ ಅಲ್ಲಿ ದಮಯಂತಿ ಕಾಣಿಸುತ್ತಿದ್ದಳು. ಅದಕ್ಕೆ ಮುತ್ತು ಕೊಡುತ್ತಿದ್ದೆ. ಆದರೆ ಅವರಿಗೆಲ್ಲ ನಾನು ಕನ್ನಡಿಗೆ ಮುತ್ತು ಕೊಡುತ್ತಿದ್ದೇನೆ ಅಂತ ಅಂದುಕೊಂಡರು. ಈಗ ಇನ್ನೂ ಕೂಡ ವಿಚಿತ್ರವಾಗಿ ನೋಡುತ್ತಿದ್ದಾರೆ. ಅದಕ್ಕೆ ಯಾರೋ ಒಬ್ಬ ಸೀನಿಯರ್ ಹೇಳಿದರು, ಇಂದು ಸರ್ದು ಮದುವೆ ಆಗಿದೆ, 2ನೇ ಸಲ. ಮೇಡಮ್ ಅವರನ್ನು ಅವರ ಯೋಚನೆಯಲ್ಲಿ ಇದ್ದಿರಬೇಕು, ಅವರಿಗೆ ಮುತ್ತು ಕೊಡುತ್ತಿರಬಹುದು ಅಂತ ಹೇಳಿದಾಗ ಎಲ್ಲರೂ ನಗುತ್ತಿದ್ದರು. ವಿಕ್ರಮ್ಗೆ ಮುಜುಗರವಾಗುತ್ತಿತ್ತು. ನಂತರ ವಿಕ್ರಮ್ ತುಂಬ ಸ್ಟ್ರಿಕ್ಟ್ ಆಗಿ, ನಿಮ್ಮ ಟ್ಯಾಲೆಂಟನ್ನು ಈ ರೀತಿಯ ಗಾಸಿಪ್ಗಳ ಬದಲು ಈ ಪ್ರಾಜೆಕ್ಟನ್ನು ಸಕ್ಸಸ್ ಮಾಡಲು ಏನಾದರೂ ಹೊಸ ಐಡಿಯಾ ಇದೆಯಾ, ಅದರ ಬಗ್ಗೆ ಯೋಚಿಸಿ ಅಂದಾಗ ಅರೆ ಕ್ಷಣದಲ್ಲಿ ಅಲ್ಲಿಯ ವಾತಾವರಣ ಸಂಪೂರ್ಣವಾಗಿ ಸೈಲೆಂಟ್ ಆಯಿತು. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದರು. ಇವನಿಗೆ ತನ್ನ ಮುದ್ದು ಪ್ರೀತಿಯ ಹೆಂಡತಿ ದಮಯಂತಿ ಕಾಣಿಸುತ್ತಿದ್ದಾಳೆ ಎಲ್ಲ ಕಡೆ. ಅವನಿಗೆ ಕೆಲಸವನ್ನು ಕಂಪ್ಲೀಟ್ ಮಾಡಲು ಆಗುತ್ತಿಲ್ಲ. ಆದರೆ ಅವನ ಬಳಿ ಆಪ್ಷನ್ ಇಲ್ಲ, ಕಂಪ್ಲೀಟ್ ಮಾಡಲೇಬೇಕು. ಇತ್ತ ದಮಯಂತಿ ಹೂವಿನ ಹಾಸಿಗೆ ಮೇಲೆ ಮಲಗಿದ್ದಾಳೆ. ಅವಳ ಎದೆ ಬಡಿದುಕೊಳ್ಳುತ್ತಿದೆ. ಇಂದು ನನ್ನನ್ನು ಯಾರು ಕಾಪಾಡುತ್ತಾರೆ ಅಂತ. ವಿಕ್ಕಿ ಅವನು ಶರ್ಟನ್ನು ತೆಗೆದು ಅವಳ ಮೇಲೆ ಹಾರಿದ. ಸಡನ್ನಾಗಿ ಲೈಟ್ ಆಫ್ ಆಯಿತು. ಅಯ್ಯೋ, ದಮಯಂತಿಯ ಶೀಲಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.